ನಮ್ಮ ಫ್ರೆಂಡ್ಶಿಪ್ ಸಿಂಬಲ್ಗೆ ನಾನು ಹಾಕಿಸ್ಕೊಂತ ಇದ್ದೀನಿ ಟ್ಯಾಟು. ಆ ಟ್ಯಾಟು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡಬೇಕು ಅಂದರೆ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನು ಹಾಕಿಸ್ಕೊಂತಿರೋದು ಫಸ್ಟ್ ಟೈಮ್ ಟ್ಯಾಟೂನ. ಆದರೆ ನನ್ನ ಫ್ರೆಂಡ್ಸ್ ಬಂದ್ಬಿಟ್ಟು ಆಲ್ರೆಡಿ ಅವ್ರು ಹಾಕಿಸ್ಕೊಂಡಿದ್ದಾರೆ, ಹಾಗಾಗಿ ಅವ್ರಿಗೆ ಅಷ್ಟೇನು ಅನಿಸಿಲ್ಲ. ನಂದಂತೂ ಪ್ರಾಣ ಹೋಗಿ ಬಂತು ಅಂತ ಹೇಳ್ಬೋದು. ಯಾವ ಥರ ಡಿಸೈನಲ್ಲಿ ಟ್ಯಾಟೂ ಹಾಕಿಸ್ಕೋಬೇಕು ಅನ್ನೋದು ಡಿಸೈಡ್ ಆಗಿತ್ತು, ಆದರೂ ಕೂಡ ತುಂಬ ಕನ್ಫ್ಯೂಷನ್ ಇತ್ತು. ನಾವು ಯಾವ ಥರ ಟ್ಯಾಟೂ ಹಾಕಿಸ್ಕೋಬೇಕು ಅನ್ನೋದು ಫೈನಲೈಸ್ ಆಯಿತು. ಅದಾದಮೇಲೆ ಒಂದು ನಿಮ್ಮ ಸಾಮಾನಿಗೆ ನೀವೇ ಹೊಣೆ ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಸೈನ್ ಮಾಡಿ ಅಂತ ಹೇಳಿದ್ರು. ಮನಸ್ಸಲ್ಲಿ ತುಂಬಾನೇ ಭಯ ಇತ್ತು, ಆದರೂ ಕೂಡ ಸೈನ್ ಮಾಡಿ ಕೊಟ್ವಿ. ಯಾಕೆ ಅಂತ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಇಷ್ಟು ನಡೀತದೆ ಅಂತ. ನನ್ನ ಫ್ರೆಂಡ್ ಉಮೇಶ್ ಮತ್ತು ಮೋಹನ್ ಮುಂಚೆ ಕೂಡ ಅವರು ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ, ಹಾಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಆದರೆ ನಾನು ಬಂದು ಫಸ್ಟ್ ಟೈಮು, ನನಗಂತೂ ಭಾರಿ ಹಿಂಸೆ ಆಗೋಯ್ತು ಈ ಟ್ಯಾಟೂ ಕೊರ್ಸೋಕ್ಕೆ. ಫಸ್ಟ್ ನನ್ನ ಫ್ರೆಂಡ್ ಆದ ಮೋಹನನ್ ಕಳಿಸ್ದೆ, ಅದಾದ್ಮೇಲೆ ಉಮೇಶನ್ ಕಳಿಸ್ದೆ, ಅದಾದ್ಮೇಲೆ ಲಾಸ್ಟಿಗೆ ನಾನು ಹೋದೆ. ಯಾಕಂತಂದರೆ ನೋವು ಆದರೆ ನಾನು ಕೊರ್ಸಲ್ಲ ಅಂತ ಫಸ್ಟೇ ಹೇಳಿದ್ದೆ. ಅವ್ರ ಮುಖದಲ್ಲಿ ಇವನು ಎಲ್ಲಿ ಕೊರ್ಸ್ಕೊಳಲ್ಲ ಅಂತ ಅಂದ್ಬಿಟ್ಟು ನೋವು ಆದರೂ ಕೂಡ ತೋರಿಸ್ಕೊಳ್ಳಿಲ್ಲ. ಕೊನೆಗೂ ಬಂದೇ ಬಿಡ್ತು ನನ್ನ ಸರ್ದಿ ಟ್ಯಾಟೂ ಕೊರ್ಸ್ಕೊಳಕ್ಕೆ. ನನಗಂತೂ ಭಾರೀ ಹಿಂಸೆ ಆಗೋಯ್ತು ಅಂತ ಹೇಳ್ಬೋದು. ಹಿಂಸೆನೂ ಅನ್ಭವಿಸಿದ್ರು ಕೂಡ ಖುಷಿಯಾಗಿದ್ದೀನಿ. ಯಾಕೆ ಅಂತ ಕೇಳ್ತೀರಾ, ನಮ್ಮ 3 ಜನ ಕೈಯಲ್ಲೂ ಕೂಡ ಒಂದೇ ಥರನೇ ಟ್ಯಾಟೂ ಇರೋದ್ರಿಂದಾಗಿ ಇದು ನಮ್ಮ ಫ್ರೆಂಡ್ಶಿಪ್ಪಿನ ಸಿಂಬಲ್ ಆಗಿರುತ್ತೆ ಈ ಥರ.